ಅಳಿಯಂದ್ರೆ ಯಾಕಳಿಯಂದ್ರೆ ಮುಖ ತಿರ್ಸ್ಕೋತೀರಾ? ನನ್ ಮೇಲೇನಾದ್ರೂ ಕೋಪನ ನಿಮ್ಗೆ? ನಿನ್ ಮೇಲೆ ಕೋಪ ಅಲ್ಲ ಕಣಯ್ಯ, ನನ್ ಮೇಲೆ ನನ್ಗೆ ಕೋಪ. ಯಾಕಳಿಯಂದ್ರೆ ಬಾಟಲ್ನ ಪೂರ್ತಿಯಾಗಿ ಖಾಲಿ ಮಾಡಿಲ್ಲ ಅಂತ ಫೀಲಿಂಗಾ? ಅಯ್ಯೋ, ಬೇಗನೆ ಶಾದಿ ಮೇ ಅಬ್ದುಲ್ಲಾ ದಿವಾನ್ ಅನ್ನೋ ತರ ಇದೆ ನೀನ್ ಮಾತಾಡ್ತಿರೋದು. ಅಳಿಯಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಾನ್ ಸ್ವಲ್ಪ ವೀಕು. ಮ್ಯಾಟ್ರಿಗೆ ನೇರವಾಗಿ ಬಂದ್ಬಿಡಿ. ಗುಂಗುರು, ನಾನು ಕುಡ್ದು ಬಂದಿದ್ದು ತಪ್ಪು ಕಣಯ್ಯ, ತಪ್ಪು. ಅದನ್ನೇ ತಾನೇ ರಾತ್ರಿ ನಾನು ನಿಮ್ಗೆ ಹೇಳಿದ್ದು, ಆದ್ರೆ ನೀವು ಅದನ್ನ ಕೇಳಲಿಲ್ಲ. ನನಗೇನಯ್ಯ ಗೊತ್ತು ಇಲ್ಲಿ ಸೆಂಟಿಮೆಂಟ್ ಇಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ ಅಂತ. ತುಂಬಾ ಫೀಲಿಂಗ್ ಆಗ್ಬಿಡ್ತು ಕಣಯ್ಯ. ಇಷ್ಟು ದಿನ ನೀನು ಸತ್ತಿದ್ಯಾ ಬದುಕಿದ್ಯಾ ಅಂತ ಕೇಳೋರಿರ್ಲಿಲ್ಲ. ಈಗ ಅಷ್ಟೂ ಜನ ನನ್ನ ಮುಂದೆ ಬಂದು ನಿಂತ್ಕೊಂಡು ಪ್ರೀತಿ ತೋರಿಸೋವಾಗ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸಾಲ ಬಹುತ್ ಗಲತ್ ಆದ್ಮಿ ಒಮ್ಮೆ. ನಾನ್ ಮಾಡಿದ ಒಂದು ಆಕ್ಸಿಡೆಂಟ್ ಇಂದ ಅಳಿಯಂದ್ರ ಪಾಡು ಹೀಗಾಗ್ಬಿಡ್ತಲ್ಲ. ಏನ್ ಮಾಡಿ ಸರಿ ಮಾಡೋದಪ್ಪ ಇದನ್ನ? ಗುಂಗ್ರು, ಹೇಳಿ ಅಳಿಯಂದ್ರೆ. ರಾತ್ರಿ ನನ್ನ ಅವತಾರದಲ್ಲಿ ನೋಡಿ ಅಪ್ಪ ಅಮ್ಮಗೆ ತುಂಬಾ ಬೇಜಾರಾಗಿರುತ್ತೆ ಅಲ್ವಾ? ಅವನ್ನ ಖುಷಿ ಪಡಿಸ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಏನು ಮಾಡ್ಬೇಕಾಗಿಲ್ಲ, ನೀವು ನಿಮ್ಮ ಹಾಗೆ ನಡ್ಕೊಂಡ್ರೆ ಸಾಕು. ಅಯ್ಯೋ, ಅದೇ ಅಲ್ವಾ ರಾಮಾಯಣ ಆಗಿರೋದು. ಸರಿ, ನೀವೊಂದು ಕೆಲಸ ಮಾಡಿ. ಏನು? ಮುಂಚೆ ನೀವು ಹೇಗಿದ್ದೀರೋ ಅದನ್ನ ನಾನು ಹೇಳ್ಕೊಡ್ತೀನಿ, ಅದನ್ನು ಫಾಲೋ ಮಾಡಿ ನೀವು. ಹಾ, ಹೇಳು. ಡ್ರಾಮಾ ತನಿ ನರನ ಓದ್ಲ ಹಿತವಚನ. ಸಂಡೆ ಆದ ಮೇಲ್ ಮಂಡೆ ಬರ್ತದೆ, ಟೆಂತ್ ಆದರೆ PU. ಅಜಿತಾ, ಹುಷಾರಾಗಿದೆಯಲ್ವಾ? ನಿನ್ನೆ ರಾತ್ರಿ ಬಿದ್ದು ಬಂದಿದ್ಯಲ್ಲ, ಏನೂ ಆಗಿಲ್ಲ ತಾನೆ? ಇಲ್ಲ ಅಪ್ಪಾಜಿ, ಐ ಆಮ್ ಫೈನ್. ಬಾ ಕೂತ್ಕೋ. ಕೈಲಾಸನಾಥನ ಪೂಜೆ ಇವತ್ತು ನಿನ್ನಿಂದ ಆಗಲಿ. ಚಾಪೆ ತಗೋ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ. ಅಜಿತಾ, ಪಾಪ ಕೂತ್ಕೋ. ಹಾ ಅಪ್ಪಾಜಿ. ಕೇಶವಾಯ ನಮಃ. ನಾರಾಯಣಾಯ ನಮಃ. ಮಾಧವಾಯ ನಮಃ. ನನಗೆ ಗೊತ್ತಿಲ್ಲ ಭಾಷೆಲಿ ಇವರು ದೇವ್ರನ್ನ ಹೊಗಳ್ತಾ ಇದ್ದಾರಾ ಅಥವಾ ನನ್ನ ಬೈತಾ ಇದಾರ ಅಂತಾನೆ ಗೊತ್ತಾಗ್ತಿಲ್ವೇ. ಏನ್ ಮಾಡೋದು? ಹೇ ಭಗವಾನ್, ಹಮ್ ತೇರೆ ಬಚ್ಚೆ ನಾದಾನ್.
ಏನು? ಯಾಕತ್ತೆ ಮಾರ್ನಿಂಗ್ ಇಂದ ನನ್ನ ಜೊತೆ ಮಾತಾಡ್ತಾ ಇಲ್ಲ? ನನ್ನ ಮೇಲೆ ಕೋಪನಾ ನಿಮಗೆ? ನನ್ನಿಂದ ಏನಾದ್ರೂ ಮಿಸ್ಟೇಕ್ ಆಯ್ತಾ? ಏನೂ ಇಲ್ಲ ಬಿಡು. ಅತ್ತೆ, ನೀವು ಹೀಗೆ ಇರೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ. ಪ್ಲೀಸ್ ಹೇಳಿ. ರಾತ್ರಿ ಅಜಿತ ಹೇಗ್ ಬಂದ ಅಂತ ನೀನೇ ನೋಡಿದ್ಯಲ್ಲ. ಕಂಟು ಪೂರ್ತಿ ಕುಡ್ಕೊಂಡು ಮನೆ ಬಾಗ್ಲಲ್ಲಿ ನಿಂತ್ಕೊಂಡು ಹೆಂಡತಿ ಅನ್ನೋ ಮರ್ಯಾದೆ ಇಲ್ದಾಗೆ ಏ ಬಿಳಿ ಹೆಂಡತಿ ಬಾರೆ ಹೊರಗಡೆ ಅಂತ ಕರೆದ್ನಲ್ಲ. ಒಂದ ಕ್ಷಣ ನನ್ನ ಪ್ರಾಣನೇ ಹೋದಾಗಾಯ್ತು. ಗಂಡ ಹೆಂಡತಿ ಮಧ್ಯೆ ಏನೇ ಸಮಸ್ಯೆ ಇದ್ರು ಅದು 4 ಗೋಡೆ ಮಧ್ಯದಲ್ಲೇ ಮುಗಿಬೇಕು ಕಣೆ. ಅದನ್ ಬಿಟ್ಟು ಹೀಗೆ ಕುಡ್ಕೊಂಡ್ ಬರ್ತಾರ? ನಾವು ನೋಡಿದಕ್ಕೆ ಸರಿ ಹೋಯ್ತು. ಅಕಸ್ಮಾತ್ ಏನಾದ್ರು ನಿಮ್ಮ ಮಾವನವರು ಮಗನ್ನ ಆ ಪರಿಸ್ಥಿತಿನಲ್ಲಿ ನೋಡಿದಿದ್ರೆ ಎದೆ ಒಡೆದೋಗ್ತಿರ್ಲಿಲ್ವಾ? ಮುಂಚಿನೂ ಒಂದ್ಸಲ ಇದೇ ತರ ಮಾಡಿದ್ದ. ಆದ್ರೆ ಆಗ ಕಾರಣ ಇತ್ತು. ಈಗೇನಾಗಿದೆ ಇವನ್ಗೆ? ಅತ್ತೆ, ನೈಟ್ ಮಾಡಿದ ತಪ್ಪಿಗೆ ಅವರು ಮಾರ್ನಿಂಗ್ ಎಕ್ಸ್ಕ್ಯೂಸ್ ಕೇಳಿದ್ರು. ಕ್ಷಮೆ ಕೇಳಿದ ತಕ್ಷಣ ಮಾಡಿರೋ ತಪ್ಪು ಸರಿ ಹೋಗ್ಬಿಡತ್ತಾ? ರಾತ್ರಿ ಕುಡ್ಕೊಂಡು ತೂರಾಡ್ಕೊಂಡು ಬಂದಿದ್ನಲ್ಲ, ಅಕಸ್ಮಾತ್ ಆಗಿ ಊರಿನ ಜನ ನೋಡಿದಿದ್ರೆ ಏನ್ ಅನ್ಕೊಂಡಿರೋರು? ಅವರಪ್ಪ ಇಷ್ಟು ವರ್ಷ ಕಾಪಾಡ್ಕೊಂಡ್ ಬಂದ್ ಗೌರವ ನಡು ಬೀದಿಲಿ ಹರಾಜಾಗ್ಬಿಟ್ಟಿರೋದು. ಮಗ ಮನೆಗ್ ಬರ್ಲಿಲ್ಲ ಅಂತ ದಿನ ಅಳ್ತಾ ಕೂತಿರ್ತಿದ್ದೆ. ಆದ್ರೆ ನಿನ್ನೆ ರಾತ್ರಿ ಅವನನ್ನ ಆ ಪರಿಸ್ಥಿತಿ ನೋಡಿದ್ಮೇಲೆ ಮೊದಲನೇ ಸಲ ಅವನ ಮೇಲೆ ವಿರಕ್ತಿ ಉಟ್ಬಿಟ್ಟಿದೆ ನನ್ಗೆ. ಯಾಕಾದ್ರೂ ಬಂದು ಅನ್ನಿಸ್ತಿದೆ. ನನ್ನ ಅಜಿತಾನೇನಾ ಇವನು? ನನ್ನ ಮುಖದಲ್ಲಿ ಸ್ವಲ್ಪ ಆಯಾಸ ಕಾಣಿಸಿದ್ರು ಅಮ್ಮ ಯಾಕೆ ಸಪ್ಗಿದ್ಯಾ, ವಿಶ್ರಾಂತಿ ಮಾಡು ಅಂತ ಹೇಳ್ತಾ ಇದ್ದೋನು. ನನ್ನ ಮುಖದ ಮೇಲೆ ಹೌದು ಕುಡಿದು ಬಂದಿದ್ದೀನಿ ಏನೀಗ ಅಂತ ಕೇಳ್ತಾನೆ. ಒಂದು ಕ್ಷಣ ನಂಗೆ ತಲೆ ಸುತ್ತ ಬಂದೋಯ್ತು ಗೊತ್ತಾ. ಆ ಊರಿಗೆ ಹೋದ್ಮೇಲೆ ಇವನು ತುಂಬಾ ಬದಲಾಗ್ಬಿಟ್ಟಿದ್ದಾನೆ. ನನ್ನ ಮಗನ್ನ ನಾನು ಕಳ್ಕೊಂಡ್ಬಿಟ್ಟಿದ್ದೇನೇನೋ ಅನ್ನಿಸ್ತಿದೆ. ಅತ್ತೆ, ಯಾವುದೋ ಪ್ರಾಜೆಕ್ಟ್ ಟೆನ್ಷನ್ ಅಲ್ಲಿ ಕುಡಿದು ಬಂದಿದ್ದಾರೆ. ಇದೊಂದು ಸಲ ಅವರನ್ನ ಎಕ್ಸ್ಕ್ಯೂಸ್ ಮಾಡಿ. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್ ಸೂನ್. ಇಲ್ಲ ಕಣೆ, ಅವನು ಹಾಗೆ ನಡ್ಕೊಡ್ತಾ ಇರೋದಕ್ಕೆ ನಿನ್ ಕಡೆಯಿಂದನೂ ತಪ್ಪಿರೋ ಹಾಗಿದೆ. ನಿಮ್ಮಿಬ್ಬರ ಮಧ್ಯೆ ಅಂತ ಜಗಳ ಏನ್ ನಡೀತು? ನೀನ್ ಒಂದ್ ಕಡೆ ಮುಖ ಮಾಡ್ಕೊಂಡಿದ್ರೆ ಅವನು ಇನ್ನೊಂದ್ ಕಡೆ ಮುಖ ಮಾಡ್ಕೊಂಡಿರ್ತಾನೆ. ನೋ, ಆ ಥರ ಎಲ್ಲ ಏನೂ ಇಲ್ಲ ಅತ್ತೆ. ವಿ ಆರ್ ಫೈನ್. ನೋಡು ಶರ್ಲಿ, ಅನುಭವದಿಂದ ಹೇಳ್ತಾ ಇದ್ದೀನಿ, ಒಂದು ವಯಸ್ಸಲ್ಲಿ ಗಂಡನ್ನ ಅಂಕೆನಲ್ಲಿ ಇಟ್ಕೊಂಡಿಲ್ಲ ಅಂದ್ರೆ ಅವನು ಕೈ ತಪ್ಪೋಗ್ಬಿಡ್ತಾನೆ. ಜಗಳನೇ ಮಾಡ್ತೀಯೋ, ಪ್ರೀತಿನೇ ಮಾಡ್ತೀಯೋ, ಅಳ್ತೀಯೋ ಅಥವಾ ಬೈತೀಯೋ, ಒಟ್ನಲ್ಲಿ ನಿನ್ನ ಮಾತನ್ನ ಅವನು ಮೀರಬಾರ್ದು. ಹಾಗೆ ನೀನ್ ನೋಡ್ಕೋಬೇಕು. ನಿನ್ನ ಗಂಡನಾಗಿ, ಈ ಮನೆ ಜವಾಬ್ದಾರಿ ಮಗನಾಗಿ ಅವನನ್ನ ಉಳಿಸ್ಕೊಳ್ಳೋದು ನಿನ್ನ ಜವಾಬ್ದಾರಿ.
ಸುಶೀಲಾ, ಯಾಕೆ ಒಂಥರ ಸಪ್ಪಗಿದೆಯಾ? ಏನಾಯ್ತು? ಮೊದಲು ನೀವ್ಯಾಕೆ ಸಪ್ಗಿದ್ದೀರಾ ಅಂತ ಹೇಳಿ. ಏನೂ ಇಲ್ಲ ಬಿಡು. ನಿಮ್ಮ ಮನಸ್ಸಲ್ಲಿ ಏನೋ ಪ್ರಶ್ನೆ ಕೊರಿತಾ ಇದೆ. ಅದು ನಿಮ್ ಕಣ್ಣಲ್ಲಿ ಚೆನ್ನಾಗಿ ಕಾಣ್ತಿದೆ. ಏನ್ ಹೇಳ್ರಿ? ಬಂದಿರೋನು ನನ್ನ ಮಗ ಅಜಿತ ಅಲ್ಲ, ಬೇರೆ ಅವನು. ರೀ, ಇದೇನ್ರಿ ಇದು? ತಲೆ ಮೇಲೆ ಕಲ್ಲು ಎಸೆಯೋ ತರ ಮಾತಾಡ್ತಿದ್ದೀರಲ್ಲ. ಅಂದವನು ಅಜಿತ ಅಲ್ಲ ಅಂದ್ರೆ ಮತ್ತಿನ್ಯಾರು? ಅಲ್ಲ ರೀ, ನಿಮ್ಗೆ ಯಾಕೆ ಈ ರೀತಿಯಾದ ಆಲೋಚನೆಗಳು ಬರ್ತಿದೆ? ಅದು ನಾವು ಹೆತ್ತ ಮಗನ ಬಗ್ಗೆ. ಯಾಕೋ ಗೊತ್ತಿಲ್ಲ ಸುಶೀಲಾ, ಮನಸ್ಸಿಗೆ ಆ ರೀತಿ ಅನಿಸೋದಕ್ಕೆ ಶುರು ಆಗ್ಬಿಟ್ಟಿದೆ. ಅಂದ್ರೆ ಹೇಳ್ತಾ ಇದ್ದೇನಲ್ಲ ಸುಶೀಲಾ, ಯಾವತ್ತೂ ಇಲ್ಲದೆ ಇರೋ ಆಲೋಚನೆಗಳು ಈಗೀಗ ಬರ್ತಾ ಇದೆ. ಯಾಕೆ ಅಂತ ಮನಸ್ಸನ್ನು ಕೇಳಿದೆ ನಾನು. ಉತ್ತರನೂ ಸಿಗ್ಲಿಲ್ಲ, ಸಮಾಧಾನನೂ ಸಿಗ್ಲಿಲ್ಲ. ರೀ, ಅವನು ಮುಂಬೈಯಿಂದ ಬಂದಾಗ್ಲಿಂದ ವಿಚಿತ್ರವಾಗಿ ಆಡ್ತಾ ಅವನೊಂಥರ ಕಾಟ ಕೊಡ್ತಿದ್ದಾನೆ. ಈಗ ನೀವು ಈ ರೀತಿ ಮಾತಾಡಿದ್ರೆ ಕುಣ್ತಾ ಇದ್ದವನ್ ಕಾಲನ್ನ ಎಳೆದು ಬಿಟ್ಟಾಗ ಆಗತ್ರಿ. ಹೇಳ್ರಿ, ನಿಮ್ಗೆ ಅವನ ಬಗ್ಗೆ ಅನುಮಾನ ಬರೋ ಅಂತದ್ದು ಏನ್ ನಡೀತು? ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ. ಅಜಿತ, ಪೂಜೆನ ಶುರು ಮಾಡು. ಹಾ, ಅಜಿತ, ಯಾಕೋ ಹಾಗೆ ನೋಡ್ತಿದೀಯಾ? ನೀನೇನು ಮೊದಲೇ ಸಾರಿ ನಾ ಪೂಜೆ ಮಾಡ್ತಾ ಇರೋದು? ವಿಘ್ನ ವಿನಾಯಕನ ಸ್ತೋತ್ರ ಹೇಳಿ ಪೂಜೆನ ಶುರು ಮಾಡು. ಹಾ ಹಾ. ಗಣಪತಿ ಬಪ್ಪ ಮೋರಿಯ, ಮಂಗಲ ಮೂರ್ತಿ ಮೋರಿಯ, ವಿಘ್ನ ವಿನಾಶಕ ಮೋರಿಯ. ಅಜಿತ, ಅಪ್ಪಾಜಿ, ವಿನಾಯಕನ ಸ್ತೋತ್ರ ಹೇಳು ಅಂದ್ರೆ ಏನೇನೋ ಬಡಬಡಿಸ್ತಾ ಇದೆಯಾ? ಅಪ್ಪಾಜಿ, ಅದು ಮುಂಬೈಲಿ ಹೀಗೆ ಗಣೇಶನ ಮೂರ್ತಿನ ಪೂಜೆ ಮಾಡೋದು. ಗಣೇಶನ ಮೂರ್ತಿ ಅದೆಲ್ಲ ಬಿಟ್ಬಿಡು, ನೀನು ನಮ್ಮ ಆಚಾರದ ಪ್ರಕಾರ ಪೂಜೆ ಮಾಡು. ಅಜಿತ, ಅಪ್ಪಾಜಿ, ಯಾಕೋ ಒಂಥರ ಇದೆಯಾ ನೀನು? ಒಂದು ಕೆಲಸ ಮಾಡು, ನಾನು ಶ್ಲೋಕಗಳನ್ನು ಹೇಳ್ತಾ ಹೋಗ್ತೀನಿ, ನೀನು ನನ್ನ ಜೊತೆ ಧ್ವನಿ ಸೇರಿಸು. ಹಾ ಹಾ ಹಾ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತಯೇ. ಅಜಿತ, ಹೇಳು. ಶುಕ್ಲಾ ಶುಕ್ಲಾ ಶುಕ್ಲಾಜಿ,
ಶುಕ್ಲಾಜಿ ಶುಕ್ಲಾ ಶುಕ್ಲಾಜಿ ಯಾರೋದು ಶುಕ್ಲಾಜಿ? ಅಜಿತಾ ಏನಾಯ್ತು? ಅಪ್ಪಾಜಿ ಯಾಕೋ ತಲೆ ತಿಮ್ಮಂತ ಇದೆ. ನೀ ಪೂಜೆ ಮಾಡಿ, ನಾನು ಮಾತಾ ತಗೊಂತೀನಿ. ಅಜಿತಾ ಪೂಜೆ ನಡೆದು ಅವನ್ ಯಾರ್ರಿ ಅವನು? ಶುಕ್ಲಾಜಿನ? ಗೊತ್ತಿಲ್ಲ ಸುಶೀಲಾ. ಅದೇನೋ ಮುಂಬೈಯಲ್ಲಿ ಎಲ್ಲರನ್ನ ಜಿ ಅಂತ ಸೇರಿಸ್ಬಿಟ್ಟು ಕರೀತಾರಂತೆ. ಇವನೇನಾದ್ರೂ ಗಣಪತಿಗೆ ಜಿ ಅಂತ ಸೇರಿಸ್ಬಿಟ್ಟು ಶುಕ್ಲಾಜಿ ಅಂತ ಕರೆದ್ಬಿಟ್ನಾ? ಅಲ್ಲ ರೀ, ಗಣೇಶನ್ಗೆ ಶುಕ್ಲಾಜಿ ಅಂತ ನಾಮಕರಣ ಮಾಡೋ ಅಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನ ಇವನು. ಇವನ್ಗೆ ತಲೆ ಕೆಟ್ಟಿದೆ ಅಷ್ಟೇ. ಅದೇ ಏನೋ ಗೊತ್ತಿಲ್ಲ ಸುಶೀಲಾ. ಮುಂಬೈಯಿಂದ ಬಂದಾಗಿಂದ ಕೈಲಾಸನಾಥನ್ನ ಸಂಪೂರ್ಣವಾಗಿ ಮರ್ತಂಗಿ ಆಡ್ತಿದ್ದಾನೆ. ಚಿಕ್ಕ ವಯಸ್ಸಿನಲ್ಲಿ ಮಡ್ಲಲ್ಲಿ ಕುಡಿಸ್ಕೊಂಡು ಹೇಳಿದ ಮಂತ್ರಗಳು ನೆನಪಿಲ್ಲ ಅಂದ್ರೆ ಏನ್ ಹೇಳೋದು ಸುಶೀಲಾ? ಮನುಷ್ಯ ಒಂದೂರಿಂದ ಇನ್ನೊಂದೂರಿಗೆ ಹೋದಾಗ ಅವನ ನಡೆ ನುಡಿಯಲ್ಲಿ ಆ ಊರಿನ ಪರಿಣಾಮಗಳು ಗೋಚರಿಸುವುದು ಸಹಜ. ಆದ್ರೆ ಇವನು ಸಂಪೂರ್ಣವಾಗಿ ಮುಂಬೈನ ಆಪೋಷಣ ಮಾಡ್ಕೊಂಡಂಗೆ ಆಡ್ತಿದ್ದಾನಲ್ಲ, ಅದಕ್ಕೆ ಅನುಮಾನ ಬಂದ್ಬಿಡ್ತು ಇವನು ನನ್ನ ಮಗನ ಅಂತ. ರೀ, ಎಂತ ಮಾತು ಅಂತ ಮಾತಾಡ್ತಾ ಇದ್ದೀರಾ? ಒಂದೆರಡು ದಿನ ನೋಡೋಣ, ಆಮೇಲೆ ಅವನ್ನ ಕರೆದು ವಿಚಾರಿಸೋಣ ಅವನ ಸಮಸ್ಯೆ ಏನು ಅಂತ. ಅಲ್ಲಿವರೆಗೂ ನೀವು ತಾಳ್ಮೆ ಕಳ್ಕೋಬೇಡಿ, ಆರಾಮಾಗಿರಿ. ಅವನನ್ನ ಅಜಿತ್ ಬಾಬಾ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ನಮ್ಮ ಹತ್ರ ಒಂದೇ ಒಂದು ಆಧಾರನೂ ಇಲ್ವಲ್ಲ. ಅದಕ್ಕೆ ಏನಾದ್ರೂ ಸಿಗುತ್ತಾ ಅಂತ ಸರ್ಚ್ ಮಾಡ್ತಾ ಇದ್ದೀನಿ. ಸರಿಯಾದ ಆಲೋಚನೆ ಅಕ್ಕ ಇದು.